ಹಲೋ ನಮಸ್ಕಾರ. ನಾನು ನಿಮ್ಮ ತನ್ಮಯ ಕಶ್ಯಪ್. ನೀವು ನೋಡ್ತಾ ಇದ್ದೀರಾ ದ ತನ್ಮಯ ಕಶ್ಯಪ್ ಶೋ. ವೀಕ್ಷಕರೇ, ಇವತ್ತಿನ ಕಥೆ. ಒಬ್ಬ ಪುಟ್ಟ ಹುಡುಗ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಖಾಲಿ ಟೇಬಲ್ ನೋಡಿಕೊಂಡು ಅಲ್ಲಿ ಕೂತ್ಕೋತಾನೆ. ವೇಟ್ರೆಸ್ ಬರ್ತಾಳೆ. ನಿಮ್ಮ ಆರ್ಡರ್ ಏನು ಅಂತ ಕೇಳ್ತಾಳೆ. ಆ ಹುಡುಗ ಕೇಳ್ತಾನೆ, ಚಾಕ್ಲೇಟ್ ಸ್ಯಾಂಡೇ ಐಸ್ ಕ್ರೀಮ್ಗೆ ಎಷ್ಟಾಗತ್ತೆ ಅಂತ. ಅವಳು 50 ರೂಪಾಯಿ ಅಂತ ಹೇಳ್ತಾಳೆ. ಅವನು ತನ್ನ ಜೇಬಿಂದ ಚಿಲ್ಲರೆಗಳನ್ನ ತೆಗೆದು ಅದನ್ನು ಎಣ್ಸೋಕ್ಕೆ ಶುರು ಮಾಡ್ತಾನೆ. ಒಂದು ಸ್ವಲ್ಪ ಎಣ್ಸಾದ್ಮೇಲೆ ಮತ್ತೆ ಕೇಳ್ತಾನೆ, ಪ್ಲೇನ್ ವೆನಿಲಾ ಐಸ್ ಕ್ರೀಮ್ ಎಷ್ಟಾಗತ್ತೆ ಅಂತ. ಅದೇ ಟೈಮ್ಗೆ ಹೊರಗಡೆ ಒಂದು 3-4 ಜನ ಟೇಬಲ್ ಇಲ್ಲ ಅಂತ ಹುಡುಕ್ತಾ ವೇಟ್ ಮಾಡ್ತಾ ನಿಂತಿರ್ತಾರೆ. ಅದನ್ನು ನೋಡಿದ ವೇಟ್ರೆಸ್ಸು, ಅವ್ರು ಇದ್ದಿದ್ರೆ ಜಾಸ್ತಿ ವ್ಯಾಪಾರ ಆಗ್ತಿತ್ತೇನೋ, ಈ ಹುಡುಗ ಬರೀ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಕೋಪದಿಂದ 35 ರೂಪಾಯಿ ಅಂತ ಹೇಳಿದ್ಲಂತೆ. ಅದಕ್ಕೆ ಆ ಹುಡುಗ ಮತ್ತೆ ಚಿಲ್ಲರೆ ಎಣಿಸಿ, ಸರಿ ನನಗೆ ಪ್ಲೇನ್ ವೆನಿಲಾ ಐಸ್ ಕ್ರೀಮೇ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಇಂಪೇಷೆಂಟಿಂದ ವೇಟ್ರೆಸ್ ಒಳಗಡೆ ಹೋಗಿ ಐಸ್ ಕ್ರೀಮ್ನ ತಂದಿಟ್ಟು ಜೊತೆಗೆ ಬಿಲ್ಲು ಇಟ್ಬಿಡ್ತಾಳೆ. ಅದಾದಮೇಲೆ ಆ ಹುಡುಗ ಐಸ್ ಕ್ರೀಮ್ ತಿಂದು ಹೋದ್ಮೇಲೆ ಟೇಬಲ್ ಕ್ಲೀನ್ ಮಾಡೋದಕ್ಕೆ ವೇಟ್ರೆಸ್ ಬರ್ತಾಳೆ. ಕ್ಲೀನ್ ಮಾಡಿದ್ಮೇಲೆ ಬಿಲ್ ತೆಗೆದು ನೋಡಿದಾಗ 50 ರೂಪಾಯಿ ಇಟ್ಟಿರ್ತಾನೆ. ಐಸ್ ಕ್ರೀಮ್ಗಾಗಿದ್ದು 35 ರೂಪಾಯಿ ಮತ್ತು 15 ರೂಪಾಯಿ ಟಿಪ್ಸ್ ಕೂಡ ಇಟ್ಟು ಹೋಗಿರ್ತಾನೆ. ಆ ವೇಟ್ರೆಸ್ಗೆ ಬಹಳ ಬೇಜಾರಾಗತ್ತೆ. ಅದಕ್ಕೆ ವೀಕ್ಷಕರೇ, ಯಾವುದೇ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಜಡ್ಜ್ ಮಾಡಬಾರ್ದು. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಹಾಗೆ ಆ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಅಥವಾ ಅವ್ರ ಜೊತೆ ಹೀಗೆ ಹರ್ಟ್ ಆಗೋ ಥರ ಬಿಹೇವ್ ಮಾಡೋದಕ್ಕೆ ಮುಂಚೆ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಈ ವಿಷಯನ ಹೇಳ್ತಾ ಇವತ್ತಿನ ನಮ್ಮ ಗೆಸ್ಟ್ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಗೆಸ್ಟ್ ಪ್ರೀತಿ ಶ್ರೀನಿವಾಸ್. ನಮಸ್ಕಾರ ಪ್ರೀತಿ ಅವರೇ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಪ್ರೀತಿ ಅವರೇ, ಈಗ ಪ್ರಸ್ತುತ ಗಂಗಾ ಮಂಗ ಸೀರಿಯಲ್ ಮಾಡ್ತಾ ಇದ್ದೀರಾ ತೆಲುಗುನಲ್ಲಿ. ಹೌದು, ಆ್ಯಂಡ್ ಲಾಂಗ್ ರನ್ನಿಂಗ್ ಕೂಡ ತೆಲುಗುನಲ್ಲೇ ಲಾಂಗ್ ರನ್ನಿಂಗ್ ಸೀರಿಯಲ್ ಮಾಡ್ತೀನಿ. ಅದರಲ್ಲಿ ಹೇಗಿದೆ? ತುಂಬ ಫೇಮಸ್ ಆಗಿದ್ದೀರಾ ನೀವಲ್ಲಿ ಅಥವಾ? ಗಾಡ್ಸ್ ಗ್ರೇಸ್, ಸ್ವಲ್ಪ ಪಾಪ್ಯುಲಾರಿಟಿ ಇದೆ. ಓಕೆ, ಐ ಆಮ್ ಎಂಜಾಯಿಂಗ್ ದಟ್, ಆಲ್ ದ ಪೀಪಲ್ಸ್ ಅಟೆನ್ಷನ್ ಆ್ಯಂಡ್ ಎವ್ರಿಥಿಂಗ್. ರೈಟ್ ನೌ ಆಲ್ ಫೈನ್, ಗೋಯಿಂಗ್ ಗುಡ್, ಹ್ಯಾಪಿ ವಿತ್ ದಟ್. ಹ್ಯಾಪಿ ವಿತ್ ಇಟ್. ಸೊ ನೀವು ಅಲ್ಲಿ ಆಚೆ ಕಡೆ ಓಡಾಡ್ತೀರಾ, ಜನರು ರೆಕಗ್ನೈಸ್ ಮಾಡ್ತಾರಾ? ತುಂಬಾ ಕ್ರೇಜ್ ಇದೆ. ಅಂದ್ರೆ ತೆಲುಗು ಆಡಿಯನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ ನನ್ನ ಜೊತೆ. ತುಂಬಾ ವರ್ಷಗಳಿಂದ ನೋಡಿ ಸೊ ಹಾಗಾಗಿ ಅವರ ಪ್ರೀತಿ ಅಭಿಮಾನ ಚೆನ್ನಾಗಿದೆ. ತುಂಬಾ ವರ್ಷ ಅಂದ್ರೆ ಎಷ್ಟು ವರ್ಷದಿಂದ? ಇದನ್ನ ಮಾಡೋದಕ್ಕೆ ಮುಂಚೆ ರಾಮ ಸೀತಾ ಅಂತ ಸೀರಿಯಲ್ ಮಾಡಿದೆ. ಅದು ಆಲ್ಮೋಸ್ಟ್ 4 years ಮಾಡಿದೆ. ಸೇಮ್ ಸೀರಿಯಲ್? ಒಂದೇ ಸೀರಿಯಲ್, more than 1000 episodes ಹೋಯ್ತದು. ಇವಾಗ ಐ ಹ್ಯಾವ್ ಅ 10 months old baby boy. ನಾನು ಆಲ್ಮೋಸ್ಟ್ 8 months ಪ್ರೆಗ್ನೆನ್ಸಿವರೆಗೂ ಮಾಡ್ತಾನೆ ಇದ್ದೆ. ಹಾಗೆ ಅದು ಹೈದ್ರಾಬಾದ್ಗೆ ಹೋಗಿ ಶೂಟ್ ಮುಗಿಸ್ಕೊಂಡು ನನಗೆ ಲಾಸ್ಟಲ್ಲಿ ಫಿಟ್ ಟು ಫ್ಲೈ ಸರ್ಟಿಫಿಕೇಟು ಕೊಡಲ್ಲಮ್ಮ ನಿಮಗೆ ಏರ್ಪೋರ್ಟಲ್ಲಿ, ಬಿಕಾಸ್ ಐ ಕ್ರಾಸ್ 32 weeks ಆಗ್ಬಿಡಿತ್ತು. ಇನ್ನೇನು ಒಂದು 4-5 ಎಪಿಸೋಡ್ ಮಾಡಿದ್ರೆ ಮೇಡಮ್ ನಿಮ್ಮ ಜೊತೆನೇ ಸೀರಿಯಲ್ ಮುಗಿಸ್ಬಿಡ್ತೀವಿ, ಮಾಡಿ ಪ್ಲೀಸ್ ಅಂತ ಅವ್ರು ಹೇಳಿದ್ದಕ್ಕೆ ಅಲ್ಲೇ ಇದ್ಬಿಟ್ಟಿದೆ 2-3 days. ನಿಮ್ಗೆ ಬ್ರೇಕ್ ಕೊಟ್ಟು ಮಾಡ್ಲಿಲ್ಲ ಬಿಕಾಸ್ ಯು ಹ್ಯಾಡ್ ಟು ಟೇಕ್ ಅ ಲೀವ್? ಸೀರಿಯಲ್ಲೇ ಮುಗಿಸಿದ್ರು, ನಿಮ್ ಜೊತೆನೆ ಮುಗಿಸ್ಬೇಕು ಮೇಡಮ್, ನೀವಿದ್ರೇನೆ ಮಧ್ಯದಲ್ಲೇ ಚೇಂಜ್ ಮಾಡ್ಕೊಳ್ಳಿ ಅಂದೆ. ಆಸ್ ಸೂನ್ ಆಸ್ ಐ ಕನ್ಸೀವ್ಡ್, ಇಲ್ಲ ನಿಮ್ ಜೊತೆನೆ ಮುಗಿಸ್ಬೇಕು, ಇದು ನೀವಿದ್ರೇನೆ ಮುಗಿಯತ್ತೆ ಅಂತ ಹೇಳಿ ಈ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕಂತ ಹೇಳಿ 33 weeks ಪ್ರೆಗ್ನೆನ್ಸಿ ವರ್ಗೂ ಮಾಡಿದ್ದೀನಿ ನಾನು. ಬಿಕಾಸ್ 38 weeks 36 weeksಗೆ ಡೆಲಿವರಿ ಆಗ್ಬಿಡತ್ತೆ. ಅವಾಗೂ ಐ ಯೂಸ್ ಟು ಟ್ರಾವೆಲ್ ಟು ಹೈದ್ರಾಬಾದ್ ಬೈ ಫ್ಲೈಟ್. ಶೂಟಿಂಗ್ ಮುಗಿಸ್ಕೊಂಡು ಬಂದ್ರು, ಏರ್ಪೋರ್ಟ್ ಅಲ್ಲಿ ನನ್ಗೆ ಪರ್ಮಿಷನ್ ಇಲ್ಲ. ಮತ್ತೆ ಹೇಗೆ ಹೋದ್ರಿ? ಸುಳ್ಳು ಹೇಳ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಕರ್ಕೊಂಡು ಹೋದ್ರು ಏರ್ಪೋರ್ಟ್ ಅಲ್ಲಿ, ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್ ನಲ್ಲಿ ಚೆಕ್ ಮಾಡಿಸಿ ಆಮೇಲೆ ಇಲ್ಲ ನೀವಿಲ್ಲೇ ಇದ್ಬಿಡಿ ಹೈದ್ರಾಬಾದ್ ಅಲ್ಲಿ. ನೋ ಮೈ ಫ್ಯಾಮಿಲಿ ಇಸ್ ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿಲ್ಲ, ವರ್ಕ್ಗೆ ಬಂದಿದ್ದೀನಿ. ವೈ ಡು ಯು ವಾಂಟ್ ಟು ಟೇಕ್ ದ ರಿಸ್ಕ್ ಆಫ್ ಶೂಟಿಂಗ್ ಟಿಲ್ 33-34 weeks? ಹೋಗಿ ಮನೆಗೆ ರೆಸ್ಟ್ ತಗೊಳ್ಳಿ, ಇಲ್ಲ ಕಾಲ್ ಮಾಡಿಸಿ ನಿಮ್ಮ ಮನೆಯವರಿಂದ ಅಂತ. ಆಮೇಲೆ ಮನೆಯವರಿಂದ ಕಾಲ್ ಮಾಡಿಸಿ, ಇಲ್ಲ ನನ್ನ ಮನೆ ಇರೋದು ಅಲ್ಲಿ, ನೀವು ಹೈದ್ರಾಬಾದಲ್ಲಿ ಇಟ್ಕೊಂಡ್ರೆ ಇಲ್ಲ ನಾನು ಹೋಗ್ಬೇಕಂತ. ಆಮೇಲೆ ನಾನು ಲಾಸ್ಟಲ್ಲಿ ಮನೆಗೆ ಬಂದು ರೆಸ್ಟ್ ತಗೊಂಡು ಡೆಲಿವರಿ ಆಗಿ, ಸೂನ್ ಆಫ್ಟರ್ ದ ಡೆಲಿವರಿ 2.5 months ಆದಮೇಲೆ ಮತ್ತೆ ಚಾನಲಿಂದ ಅಪ್ರೋಚ್ ಮಾಡಿದ್ರು, ದಿಸ್ ಇಸ್ ದ ರೈಟ್ ಪ್ರಾಜೆಕ್ಟ್, ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದೆ, ನೀವು ಮಾಡಬೇಕು, ವಿಲ್ ಟೇಕ್ ಕೇರ್ ಆಫ್ ಯುವರ್ ಬೇಬಿ, ಮದರ್, ಎಲ್ಲರೂ ಬನ್ನಿ, ಎಲ್ಲರೂ ಶೂಟಿಂಗ್ ಮುಗಿಸಿ, ವಿಲ್ ಗಿವ್ ಆಲ್ ದ ಫೆಸಿಲಿಟೀಸ್ ಅಂತ. ಸೊ ಐ ಟುಕ್ ಅಪ್ ದಟ್. ಮಾಡ್ತಾ ಇದ್ದೀನಿ, ಮೇಯಿಂದ ಇವಾಗವರೆಗೂ ಮಾಡ್ತಾ ಇದ್ದೀನಿ. 7 months ಆಯ್ತು. ಪ್ರೀತಿ ಅವರೇ, ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಹೇಗಿದೆ? ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದಾನೇ ನಾನು ಮಾಡೋಕ್ಕಾಗ್ತಿರೋದು. ಎಸ್ಪೆಷಲಿ ನನ್ನ ಹಸ್ಬೆಂಡ್. ಮದುವೆ ಆಗೋಕ್ಕೆ ಮುಂಚೆನೂ ಅವ್ರು ಹೇಳಿದ್ದಿದೆ, ಇವಾಗಲೂ ಅವ್ರು ಹೇಳ್ತಾರೆ, ನಾನು ನಿನ್ನ ಶೂಟಿಂಗ್ ಮಾಡು, ಇಲ್ಲ ಈ ಕೆಲಸ ಮಾಡು, ಇಲ್ಲ ಆ ಕೆಲಸ ಮಾಡು ಅಂತ ಹೇಳೋದೇ ಇಲ್ಲ. ನೀನು ಇದು ಮಾಡು, ಮಾಡಬೇಡ ಅಂತಲೂ ನಾನು ಹೇಳಲ್ಲ.
ಅವ್ರಿಗೆ ಗೊತ್ತು ನನ್ನ ಬಗ್ಗೆ ಮುಂಚೆಯಿಂದ ನೋಡಿರೋದ್ರಿಂದ ನನಗೆ ಗೊತ್ತು ನೀನು ಕರೆಕ್ಟಾಗಿರೋ ಡಿಸಿಷನ್ಸ್ ತೊಗೋತೀಯ ಅಂತ. ನಿನಗೇನು ಇಷ್ಟ ನೀನು ಮಾಡು, ನಿನಗೆ ಮಾಡೋಕ್ಕೆ ಇಷ್ಟ ಇದ್ದರೆ ನೀನು ಮಾಡು, ನಿನಗೆ ಇಷ್ಟ ಇಲ್ಲ ಅಂದರೆ ನೀನು ಮಾಡಬೇಡ ಅಂತ. ಸೊ ಅವರು ಸಪೋರ್ಟ್ ಮಾಡಿ ಫ್ಯಾಮಿಲಿ ವೈಸ್ ಇರುತ್ತಲ್ಲ ಎಷ್ಟೊಂದು. ಸೊ ನಾನು ಮಾಡೋದಕ್ಕೆ ಇಷ್ಟಪಟ್ಟು ನಾನು ಮಾಡ್ತೀನಿ ಅಂದಾಗ ಹಾಂ ಸರಿ ಮಾಡು, ನನ್ನ ಕಡೆಯಿಂದ ಯಾವ ಥರ ಸಪೋರ್ಟ್ ಬೇಕೋ ಅದನ್ನು ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಅವ್ರು ಮಾಡ್ತಿರೋದ್ರಿಂದನೇ, ಸಪೋರ್ಟಿವ್ ಆಗಿರೋದ್ರಿಂದನೇ ಐ ಆಮ್ ಏಬಲ್ ಟು ಡೂ ದಿಸ್. ವಂಡರ್ಫುಲ್. ನಿಮ್ಮ ಶೂಟಿಂಗ್ ಸ್ಕೆಡ್ಯೂಲ್ ಮತ್ತು ನಿಮ್ಮ ಫ್ಯಾಮಿಲಿ ಟೈಮ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಬಿಕಾಸ್ ನಾವು ಯು ಹ್ಯಾವ್ ಅ ಬೇಬಿ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದು? ಬೇಬಿ ಇರೋದ್ರಿಂದ ಇವಾಗ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಟೈಮ್ ಅಂತ. ಇದಕ್ಕೆ ಮುಂಚೆನೂ ಅಷ್ಟೇ ಮಾಡ್ತಿದ್ದೆ, ಬಟ್ ದೆನ್ ಅಗೇನ್ ಬೇಬಿ ಇದ್ರೆ ಎಷ್ಟು ಇಂಪಾರ್ಟೆಂಟ್, ಫುಲ್ ಟೈಮ್ ಎಲ್ಲ ಬೇಬಿಗೆ ಹೋಗ್ಬಿಡುತ್ತೆ. ಸೊ ನಾನು ನನ್ನ ಹಸ್ಬೆಂಡ್ ಒಂದು ಡೀಲ್ ಮಾಡ್ಕೊಂಡಿದ್ದೀವಿ. ಅಗ್ರಿಮೆಂಟ್ ಹಾಗೆ ಅನ್ಕೊಳ್ಳಿ. ಡೀಲ್ ಏನಂದ್ರೆ, ಒನ್ಸ್ ಯು ಗೆಟ್ ಬ್ಯಾಕ್ ಹೋಮ್ ಫ್ರಮ್ ವರ್ಕ್, ಆ ಕೆಲಸನ ಯಾವುದನ್ನು ತಲೆನಲ್ಲಿ ಇಟ್ಕೋಬಾರ್ದು. ಡೋಂಟ್ ಹ್ಯಾವ್ ಎನಿ ಹ್ಯಾಂಗ್ ಓವರ್ಸ್ ಫ್ರಮ್ ವರ್ಕ್. ಫ್ಯಾಮಿಲಿ ಟೈಮ್ ಇಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಟೈಮ್. ಅನ್ನೆಸೆಸರಿ ಫೋನ್ ಕಾಲ್ಸ್ ಫ್ರಮ್ ವರ್ಕ್ ಅದೆಲ್ಲ ಯಾವುದು ರಿಸೀವ್ ಮಾಡೋದೇ ಇಲ್ಲ, ಮಾತಾಡೋದು ಇಲ್ಲ. ಸೊ ತುಂಬ ಎಮರ್ಜೆನ್ಸಿ ಆದರೆ, ಬಿಕಾಸ್ ಮೈ ಹಸ್ಬೆಂಡ್ ಇಸ್ ಅ ಡಾಕ್ಟರ್, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ಸ್ ತುಂಬ ಎಮರ್ಜೆನ್ಸಿ ಇರೋವರೆಗೂ ನೋ ಫೋನ್ ಕಾಲ್ಸ್, ಏನು ಮಾಡೋದಿಲ್ಲ, ವರ್ಕು ಮಾಡೋದಿಲ್ಲ. ಫ್ಯಾಮಿಲಿ ಟೈಮ್ ಇಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಟೈಮ್. ಪ್ರಿಯಾ ಅವರೇ, ಈಗ ಯು ಆರ್ ಅ ವೈಫ್ ಆಫ್ ಅ ಡಾಕ್ಟರ್, ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಲೈಫು? ತುಂಬ ಯುನೋ ಕಾಲ್ಸ್ ಬರ್ತಾ ಇರುತ್ತೆ, ಯು ಗೆಟ್ ವೆರಿ ಇರಿಟೇಟೆಡ್, ಪ್ಲೀಸ್ ಇದನ್ನ ಇಟ್ಟು ಬಿಡಿ ಆ ಕಡೆ, ಆ ಥರ. ಎಮರ್ಜೆನ್ಸಿ ಇರುವಾಗ ಕಾಂಟ್ ಹೆಲ್ಪ್ ಇಟ್, ಬಟ್ ಸಮ್ಟೈಮ್ಸ್ ಸುಮ್ಮನೆ ಫೋನ್ ಮಾಡ್ತಿರ್ತಾರಲ್ಲ ಯಾರಾದರೂ, ಸರ್ ನನಗೆ ಯಾಕೋ ಇಲ್ಲಿ ಸ್ವಲ್ಪ ನವೆ ಬರ್ತಾ ಇದೆ ಸರ್, ಇಲ್ಲಿ ಸ್ವಲ್ಪ ಯಾಕೋ ಕೆಂಪಗಾಗಿದೆ ಸರ್ ಅಂತ ಕಾಲ್ ಮಾಡ್ತಿರ್ತಾರೆ. ಆ ಥರ ಟೈಮಲ್ಲಿ ನಂಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ, ಬಟ್ ಏನು ಮಾಡೋದು? ಹೌ ಇಸ್ ಇಟ್ ಬೀಯಿಂಗ್ ಅ ವೈಫ್ ಆಫ್ ಅ ಡಾಕ್ಟರ್? ನನಗೆ ತುಂಬ ಸೇಫ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಮುಂಚೆ ತುಂಬಾ ಒಂಥರ ಹೈಪರ್ ರಿಯಾಕ್ಟಿವ್ ಆಗಿರ್ತಿದ್ದೆ. ನಂಗೆ ಚಿಕ್ಕ ಪಿಂಪಲ್ ಬಂದ್ಬಿಟ್ಟಿದೆ, ನಂಗೆ ಏನೋ ಒಂಥರ ಆಗ್ತಿದೆ, ನನಗೆ ಕಣ್ಣು ತಿರುಗ್ತಾ ಇದ್ದೆ ಆದ್ರೆ ಕೆಳಗೆ ಬೀಳೋ ಥರ ಆಗ್ತಿಲ್ಲ, ಆ ಥರ ಎಲ್ಲ ಏನೇನೋ ಹೇಳ್ತಾ ಇದ್ದೆ. ಸೊ ಇವಾಗ ಆ ಟ್ರೀಟ್ಮೆಂಟ್ ಮನೇಲೆ ಇರುತ್ತಲ್ವಾ, ಸೊ ಡಾಕ್ಟರ್ ನೋಡ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು, ಅದೆಲ್ಲ ಏನೂ ಇಲ್ಲ. ಪದೇ ಪದೇ ಡಾಕ್ಟರ್ಗೆ ದುಡ್ಡು ಕೊಡೋ ಹಾಗಿಲ್ಲ, ಫ್ರೀ ಕನ್ಸಲ್ಟೇಷನ್, ಸೇವಿಂಗ್ಸ್ ಮನೆಯಲ್ಲಿ. ಪ್ರೀತಿ ಅವರೇ, ನೀವು ಮಾಡಿರೋದು MSc ಇನ್ ಸೈಕಾಲಜಿ, ಬಟ್ ಈಗ ಮಾಡ್ತಾ ಇರೋದು ಆ್ಯಕ್ಟಿಂಗ್. ಆ ಫೀಲ್ಡಿಂದ ಈ ಫೀಲ್ಡ್ಗೆ ಹೇಗೆ ಡ್ರಿಫ್ಟ್? ಸೈಕಾಲಜಿಸ್ಟ್ ಆಗಬೇಕು ಅಂತಾನೆ ನಾನು ಮಾಸ್ಟರ್ಸ್ ಮಾಡಿದ್ದು. ಮಾಡ್ತಾ ಇರೋವಾಗ್ಲೇನೆ ನನ್ನ ಫ್ರೆಂಡ್ಗೆ ಇಂಟ್ರೆಸ್ಟ್ ಇತ್ತು ಆ್ಯಕ್ಚುಲಿ, ಇದು ಮಾಡಬೇಕು, ಈ ಫೀಲ್ಡಿಗೆ ಬರಬೇಕು ಅಂತ ಹೇಳಿ. ಅವಳ ಜೊತೆ ಹೋಗಿ ಅವ್ರು ನನ್ನ ನೋಡಿ ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ನಿಮ್ಮ ಫ್ರೆಂಡ್ನ ತಗೊಂಡ್ರ ಅಥವಾ ಇಬ್ರು? ಅಂದ್ರೆ ಅವ್ಳಿಗೂ ಬೇರೆ ಆಪರ್ಚುನಿಟೀಸ್ ಸಿಕ್ತು, ನನ್ಗೆ ಅವನ ಆಪರ್ಚುನಿಟೀಸ್ ಸಿಕ್ತು. ಸೊ ಹಂಗೆ ಬಂದು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಹಂಗೆ ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಅಷ್ಟೇ. ನೌ ಐ ಡೋಂಟ್ ವಾಂಟ್ ಟು ಲುಕ್ ಬ್ಯಾಕ್. ಸೈಕಾಲಜಿ ನನ್ಗೆ ಎಜುಕೇಶನ್ ಇದೆ, ಅದರಿಂದ ಏನಾದರೂ ನಾನು ಮಾಡ್ತೀನಿ ಫ್ಯೂಚರಲ್ಲಿ. ಬಟ್ ಒನ್ಸ್ ಐ ಇನ್ ಟು ದಿಸ್, ಸ್ವಲ್ಪ ವರ್ಷ ಮಾಡಿ ಆಮೇಲೆ ಬ್ರೇಕ್ ತಗೊಳ್ಳೋಣ ಅಂತ. ಓಕೆ, ನಿಮ್ಮ ಪವರ್ ಮಂತ್ರ ಏನು ಪ್ರಿಯಾ ಅವರೇ? ನೀವು ತುಂಬ ಸ್ಟ್ರೆಸ್ಡ್ ಔಟ್ ಆಗಿದ್ರೆ ಅಥವಾ ತುಂಬ ಬೇಜಾರಲ್ಲಿದ್ದರೆ, ವಾಟ್ ಯು ಟೆಲ್ ಯೋರ್ ಸೆಲ್ಫ್ ಟು ಪುಲ್ ಯೋರ್ ಸೆಲ್ಫ್ ಅಪ್? That's very common. I just kick myself. ನನಗೆ ನಾನು ಕೌನ್ಸಿಲಿಂಗ್ ಮಾಡ್ಕೋತೀನಿ ಅನ್ನೋ ಸೈಕಾಲಜಿಸ್ಟ್ ಅಲ್ವಾ, ನನಗೆ ನಾನು ಸೆಲ್ಫ್ ಕೌನ್ಸಿಲಿಂಗ್ ಮಾಡ್ಕೋತೀನಿ. ನೋ ದಿಸ್ ಇಸ್ ನಾಟ್ ದ ವೇ ಯು ಆರ್ ಗೋನ್ ಟು ಬಿ ಅಂತ ಹೇಳಿ ಐ ಕಿಕ್ ಮೈ ಸೆಲ್ಫ್ ಔಟ್ ಆಫ್ ದ ಬೆಡ್. ಯೂಶಲಿ ವೆನ್ ವಿ ಗೆಟ್ ಡಿಪ್ರೆಸ್ಡ್, ವೆನ್ ವಿ ಫೀಲ್ ಲೋ, ಹೋಗಿ ಮಲ್ಕೊಳ್ತೀವಿ, ಇಲ್ಲ ಬೆಡ್ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಿರ್ತೀವಿ ಅಲ್ಲ. ಸೊ ಅಂತ ಟೈಮಲ್ಲಿ ನಾನು ಒದ್ಕೊಂಡು ನೋ ದಿಸ್ ಇಸ್ ನಾಟ್ ಲೈಫ್, ಇದೆಲ್ಲ ವೆರಿ ಕಾಮನ್, ಓಕೆ ಗೋ, ಮುಂದೆ ಹೋಗು ಅಂತ ನನಗೆ ನಾನು ಹೇಳ್ಕೊಂಡು ಮಾಡ್ತೀನಿ. ಬಟ್ ದೆನ್ ಈ ಥರ ಏನಾದರೂ ಟು ಫೀಲ್ ಲೋ ಆ ಥರ ಎಲ್ಲ ಆಗೋದಕ್ಕೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣನ ನಾನು ಮರೆಯಲ್ಲ. ಅದನ್ನ ನನಗೆ ಯಾರು ನನಗೆ ಬೇಜಾರು ಮಾಡ್ತಿರ್ತಾರೋ, ಐ ಡೂ ಫರ್ಗಿವ್ ದೆಮ್, ಬಟ್ ಐ ಡೋಂಟ್ ಫರ್ಗೆಟ್. A sparkling lime drink with a twist. ಪ್ರೀತಿ ಅವರೇ, ಸಿನ್ಸ್ ಯು ಆರ್ ಅ ವೈಫ್ ಆಫ್ ಅ ಡಾಕ್ಟರ್, ನಿಮ್ಮ ಲೈಫ್ ಸ್ಟೈಲ್ ಅಥವಾ ಈಟಿಂಗ್ ಹ್ಯಾಬಿಟ್ಸ್ ಏನಾದರೂ ಮುಂಚೆ ಹಿಂಗಿತ್ತು ಇವಾಗ ಚೇಂಜ್ ಆಗಿದೆ ಅನ್ನೋ ಥರ ಏನಾದರೂ ಆಗಿದೆಯಾ? ಲಾಟ್ ಆ್ಯಕ್ಚುಲಿ. ಯಾವ ಥರ? ಮುಂಚೆ ಫಾರ್ ಎಕ್ಸಾಂಪಲ್ ಚಪಾತಿ ಏನಾದರೂ ಇತ್ತು ಅನ್ಕೊಳ್ಳಿ, ಅದಕ್ಕೆ ಸಕ್ಕರೆ ಹಾಕೊಂಡು ತುಪ್ಪ ಹಾಕೊಂಡು ಆ ಥರ ಏನಾದ್ರು ತಿಂತಾ ಇದ್ದೆ. ನನಗೆ ವೆಜಿಟೇಬಲ್ಸ್ ಅಂದರೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ.
ಯಾವಾಗ ಮುಂಚೆ ಮದ್ವೆಗೆ ಮುಂಚೆ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ಅದಾದ್ಮೇಲೆ ಮದ್ವೆ ಬಂದ್ಮೇಲೆ ನಮ್ಮ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇದ್ದಾಗ ನಾನು ಸ್ವಲ್ಪನೇ ಮಾಡ್ತಿದ್ದೆ. ನನ್ ಗಂಡ ಏನೋ ಬಾರೆ ಬಡ್ಸು, ಇನ್ನ ಸ್ವಲ್ಪ ಹಾಕು, ಇನ್ನ ಸ್ವಲ್ಪ ಬಡ್ಸು ಅಂದಾಗ ಆಗೋಯ್ತು, ಎಷ್ಟ್ ತಿಂತ್ಯಾ ನೀನು, ಎಷ್ಟಂತ ತಿನ್ನಕ್ಕಾಗತ್ತೆ ಪಲ್ಯ, ಯಾರಾದ್ರೂ ಇಷ್ಟೊಂದು ತಿಂತಾರ ಅಂತ ನಾನ್ ಕೇಳ್ತಾ ಇದ್ದೆ. ಆಮೇಲೆ ಅವರೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಚಪಾತಿಗಿಂತ ಪಲ್ಯ ಜಾಸ್ತಿ ತಿನ್ನು, ಗ್ರೀನ್ಸ್ ಜಾಸ್ತಿ ಇರ್ಬೇಕು, ವೆಜಿಟೇಬಲ್ಸ್ ಜಾಸ್ತಿ ಇರ್ಬೇಕು ಪ್ಲೇಟ್ ಇಲ್ಲಿ, ಒಂದ್ ಚಪಾತಿ ತಿನ್ನು, ಇಷ್ಟು ಪಲ್ಯ ಹಾಕು, ಅದಕ್ಕೆ ಹೆಲ್ದಿ ಆಗಿರ್ತೀಯ, ನೀನ್ ಸಣ್ಣನೂ ಇರ್ಬೇಕಾಗತ್ತೆ ಅಲ್ವಾ ನಿನ್ ಪ್ರೊಫೆಷನ್ಗೆ, ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿದ್ದೀನಿ ಅವರಿಂದ. ಇವಾಗ ರೈಸ್ ಬದಲು ಮಿಲ್ಲೆಟ್ಸ್ ತಿನ್ನೋದು, ಆ ಥರ ಎಲ್ಲ ಚೇಂಜಸ್ ಆಗಿದೆ. ಈಗ ಪೋಸ್ಟ್ ಪ್ರೆಗ್ನೆನ್ಸಿ ನಿಮ್ಮ ಡಯಟ್ ಏನಿದೆ, ವಾಟ್ ಯು ಫಾಲೋಯಿಂಗ್? ಬಿಕಾಸ್ you don't look like mother of a kid, you look very young, so ಏನು ಫಾಲೋ ಮಾಡ್ತೀರಾ ರೈಟ್ ನಾವು? ಬಿಕಾಸ್ ನಾವಿರೋ ಪ್ರೊಫೆಷನಲ್ಲಿ ನಾವು ಸ್ವಲ್ಪ ಮೇಂಟೈನ್ ಮಾಡಲೇಬೇಕು. ಸೊ ಇವಾಗ ಸ್ವಲ್ಪ ಡಯಟ್ ಕಾನ್ಶಿಯಸ್ ಆಗಿದ್ದೀನಿ, ಬಟ್ ಇವನ್ ದೆನ್ ಸ್ವಲ್ಪ ಚೀಟ್ ಮಾಡ್ಬಿಡ್ತೀನಿ ವೀಕೆಂಡ್ಸ್. ಆಸೆ ಕರ್ಕೊಂಡು ಹೋಗ್ತೀವಿ, ಗೊತ್ತಿಲ್ಲದೆ ಇಲ್ಲ ಅವ್ರ ಜೊತೆನೆ ಇಬ್ರು ಸೇರ್ಕೊಂಡು ಚೀಟ್ ಮಾಡ್ತೀವಿ. ಇವತ್ತು ಒಂದಿನ ತಿನ್ಬಿಡೋಣ ಬಿಡು, ವೀಕ್ ಎಲ್ಲ ಹೆಲ್ದಿ ಆಗಿ ತಿನ್ನೋಣ ಅಂತ. ಅದರ್ವೈಸ್ ಮಾರ್ನಿಂಗ್ ಸ್ಪ್ರೌಟ್ಸ್ ತಿಂತೀನಿ ವಿತ್ ಜ್ಯೂಸಸ್, ABC ಜ್ಯೂಸ್ ಅಂತ ಸ್ಕಿನ್ಗೆ. ಓಕೆ, ABC ಅಬ್ರಿವಿಯೇಷನ್ ಚೆನ್ನಾಗಿದೆ. ಆಪಲ್, ಬೀಟ್ರೂಟ್ ಅಂಡ್ ಕ್ಯಾರೆಟ್ ಎಲ್ಲಾನು ಬ್ಲೆಂಡ್ ಮಾಡಿ ಜ್ಯೂಸ್ ಮಾಡ್ತೀನಿ ವಿತ್ ಸಮ್ ಆಮ್ಲಾ ಅಂಡ್ ಜಿಂಜರ್, ಹನಿ ಹಾಕಿ ಅದನ್ನ ಕುಡ್ತೀನಿ. ಇಲ್ಲಾಂದ್ರೆ ಸ್ಪ್ರೌಟ್ ಸ್ಯಾಲಡ್, ಸ್ಪ್ರೌಟ್ಸ್ ತಿಂತೀನಿ. ವಾಟ್ ಈಸ್ ಯುವರ್ ಡೈಲಿ ರೂಟೀನ್? ನೀವು ಬೆಳಿಗ್ಗೆ how do you start your day? I'm not an early riser. I'm not a morning person at all. ಬೆಳಗ್ಗೆ ಯಾರಾದ್ರೂ ಫೋನ್ ಮಾಡಿ ಏನಾದ್ರು ಕೆಲಸ ಮಾಡಬೇಕು ಅಂದ್ರೆ ಕೋಪ ಬಂದ್ಬಿಡುತ್ತೆ, ಎಕ್ಸೆಪ್ಟ್ ಫಾರ್ ಶೂಟಿಂಗ್ ಅಂದ್ರೆ ಎದ್ದೇಳ್ಬೇಕು. ಇವಾಗ ನಿಮ್ ಇಂಟರ್ವ್ಯೂಗೂ ಕರೆದ ತಕ್ಷಣ ಅಯ್ಯೋ ಇವ್ರು ನನ್ಗೆ 11 ಗಂಟೆಗೆ ಕರೆದ್ಬಿಟ್ರಲ್ಲಪ್ಪ, 4 ಗಂಟೆಗಾದ್ರೂ ಇಟ್ಕೋಬಾರ್ದ, ಬೆಳಗ್ಗೆನೆ ಎದ್ದೇಳ್ಬೇಕಾಗತ್ತಲ್ಲ ಅಂತ ತುಂಬಾ ಲೇಟಾಗಿ ಹೇಳ್ತೀನಿ ನಾನು. ಸೊ ಅದಕ್ಕೆ ನನ್ನ ಗಂಡನಿಗೆ ಲೈಫ್ ಟೈಮ್ ಕಮಿಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಏನಂದ್ರೆ ನಾನು ಲೈಫ್ ಟೈಮಲ್ಲಿ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲ್ಲ, ನನ್ನ ಹತ್ರ ಅದನ್ನ ಎಕ್ಸ್ಪೆಕ್ಟೇ ಮಾಡಬೇಡ ಅಂತ. ನಿಮ್ಮ ಹಸ್ಬೆಂಡ್ ನಿಮ್ಗೆ ಮುಂಚಿಂದ ಪರಿಚಯ ಅಂತಂದ್ರಿ, ಹೇಗೆ? ಲೈಕ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಆರ್ ನಾಟ್ ಫ್ರೆಂಡ್ಸ್? ನಮ್ಮ ಅತ್ತೆ ಮಗನೇ. ಸೊ ಹಾಗೆ ಗೊತ್ತು, ನಮ್ಮ ಸೋದರತ್ತೆ ಮಗ. ಅಂದ್ರೆ ಚಿಕ್ಕ ಮಕ್ಳಿಂದ ಅಷ್ಟೊಂದೆಲ್ಲ ಮಾತಾಡ್ತಾ ಇರ್ಲಿಲ್ಲ ನಾವು. ಒನ್ಸ್ ಸಡನ್ ಆಗಿ ಯಾವ್ದೋ ಫ್ಯಾಮಿಲಿ ಫಂಕ್ಷನ್ ಇತ್ತು, ಯಾರ್ದೋ ಮದ್ವೆಗೆ ಹೋಗಿದ್ವಿ. ಅವಾಗ ನಾನು ಇನ್ನ ಕಾಲೇಜಲ್ಲಿ ಅವಾಗಿದ್ದೆ, ಸೀರೆ ಉಟ್ಕೊಂಡು ಹೋಗಿದ್ದೆ. ಅವಾಗ ನೋಡ್ಬಿಟ್ಟು ಪ್ರೀತಿ ನಾವು ಚೆನ್ನಾಗ್ ಆಗ್ಬಿಟ್ಟಿದ್ದಾಳಲ್ಲಪ್ಪ ಅಂತ ಅವಾಗ ಅನ್ಕೊಂಡ್ರಂತೆ. ಅವಾಗ ಚಿಕ್ಕ ಮೊಬೈಲ್ ಇರ್ತಿತ್ತು ನಮ್ಮ ಹತ್ರ, 100 SMS ಹೆಂಗಾದ್ರೂ ಖರ್ಚು ಮಾಡ್ಲೇಬೇಕು ಅನ್ನೋದಿತ್ತಲ್ಲ ಅವಾಗೆಲ್ಲ. ನಮ್ಗೆ ಖರ್ಚು ಮಾಡ್ಬಿಡ್ಬೇಕು 100 SMS ಒಂದಿನಕ್ಕೆ ಅಂತ ಸ್ಟಾರ್ಟಿಂಗ್ ಎಲ್ಲ ಮಾಡಿ ಅವಾಗ ಸ್ವಲ್ಪ ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಮ ಸ್ಕೂಲ್ ಲೈಫಲ್ಲಿ ನೀವು ಹೇಗಿದ್ರಿ ಆಸ್ ಅ ಸ್ಟೂಡೆಂಟ್? ತುಂಬಾ ಸೈಲೆಂಟ್, ಸ್ಟೂಡಿಯಸ್, ತುಂಬಾ ಸೈಲೆಂಟ್ ಅಂಡ್ ಸ್ಟೂಡಿಯಸ್ ಆಗಿತ್ತೆ. ನನ್ನ ಫ್ರೆಂಡ್ಸ್ ನಾನೀಗ ಆಕ್ಟಿಂಗ್ ಮಾಡ್ತೀನಿ, ಇಷ್ಟೊಂದು ಮಾತಾಡ್ತೀನಿ ಅಂದ್ರೆ ಯಾರು ನಂಬೋದೇ ಇಲ್ಲ. ಪ್ರೀತಿನ ಇವಳು ಆಕ್ಟಿಂಗ್ ಮಾಡ್ತಾಳ, ಇವಳಿಗೆ ಯಾರು ಕೊಟ್ರು ಇವಳಿಗೆ ಚಾನ್ಸು, ಇವಳು ಹೆಂಗೆ ಇಷ್ಟೊಂದು ಮಾತಾಡೋದು ಕಲ್ತ್ಲು ಅನ್ಕೋತಾರೆ. ನಿಮ್ಮ ಟೀಚರ್ಸ್ ಎಲ್ಲ ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ? ಹಾ, ನನ್ನ ಟೀಚರ್ಸ್ ನನ್ನ ಸ್ಕೂಲ್ ಹತ್ರ ಹೋದಾಗ ಯಾರಾದ್ರೂ ಸಿಕ್ತಾಗ ಆಕ್ಟಿಂಗ್ ಮಾಡ್ತಿದ್ಯೇನೇ ನೀನು ಟಿವಿನಲ್ಲಿ, ನೀನೇನಾ? ನಾನು ನಿಂತರ ಯಾವ್ದೋ ಬೇರೆ ಹುಡುಗಿ ಅನ್ಕೊಂಡೆ, ನಿನ್ಗೆ ಯಾವಾಗ ಇದೆಲ್ಲ ಕಲ್ತ್ಕೊಂಡೆ, ನಿನ್ಗೆ ಯಾವಾಗ ಇದೆಲ್ಲ ಬಂತು, ಇಷ್ಟೊಂದು ಮಾತಾಡ್ತೀಯ. ಸ್ಕೂಲಲ್ಲಿ ನೋಡಿದ್ರೆ ಫಸ್ಟ್ ಬೆಂಚಲ್ಲಿ ಕುತ್ಕೊಂಡು ಎಲ್ಲ ಅಸೈನ್ಮೆಂಟ್ಸ್ ಅಪ್ ಟು ಡೇಟ್, ನೋಟ್ಸ್ ಎಲ್ಲ 90ಗಿಂತ ಕಡಿಮೆ ಮಾರ್ಕ್ಸ್ ಬಂದ್ರೆ ಅಳ್ತಾ ಇದ್ದೆ ನಾನ್ ಸ್ಟಾಪ್, ಮನೆಗೆ ಹೋಗಿ ಅಳದೆ. ನಿಮ್ಮ ಸ್ಟ್ರೆಸ್ ಬಸ್ಟರ್ ಏನು ಪ್ರೀತಿ ಅವರೇ? ರೈಟ್ ನಾವು ನನ್ನ ಮುದ್ದು ಮಗನ ಮುಖ ನೋಡ್ಬಿಟ್ರೆ ಅದೇ ನಂಗೆ ಸ್ಟ್ರೆಸ್ ಬಸ್ಟರ್. ಫೋನಲ್ಲಿ ಫೋಟೋ ಇರುತ್ತಲ್ಲ, ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ಆ ಸ್ಕ್ರೀನ್ ಮೇಲೆ ಇರುತ್ತೆ ಅವ್ನ ಫೋಟೋ, ಸ್ಮೈಲಿ ಫೋಟೋ. ಹುಟ್ಟಿದ ತಕ್ಷಣ ನಗ್ತಾನೆ ಹುಟ್ಬಿಟ್ಟಿದ್ದಾನೆ, ಅವ್ನ ಫೋಟೋ ಇದೆ ಹಾಸ್ಪಿಟ್ಲಲ್ಲಿ, ಫೋಟೋ ತೆಗಿಯುವಾಗನೇ ನಗ್ಬಿಟ್ಟಿದ್ದಾನೆ. ಸೊ ಅವ್ನ ಮುಖ ನೋಡೋದೇ ನಂಗೆ ದೊಡ್ಡ ಸ್ಟ್ರೆಸ್ ಬಸ್ಟರ್. ಎಲ್ಲ ರಿಲೀವ್ ಆಗ್ಬಿಡುತ್ತೆ, ಬೇರೆ ವರ್ಲ್ಡ್ ಅಲ್ಲಿ ಏನು ಮೈಂಡಿಗೆ ಬರಲ್ಲ. ಹಿ ಇಸ್ ಮೈ ವರ್ಲ್ಡ್ ಅಷ್ಟೇ. ಹಾಗಾಗಿ ಏನ್ ಹೆಸರು ನಿಮ್ಮ ಮಗನ? ಹೃದಯ್ ಶರ್ಮಾ. ವಾವ್, ವಂಡರ್ಫುಲ್ ನೇಮ್. ಮೈ ಹಾರ್ಟ್. ನಿಮ್ಗೆ ತುಂಬಾ ಕೋಪ ಬಂದಾಗ ಏನ್ ಮಾಡ್ತೀರಾ? ಜನರಲಿ ನಾನು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇರ್ತೀನಿ, ಬಟ್ ಬೇಕು ಅಂತ ಪ್ರೊವೋಕ್ ಮಾಡ್ತಾರಲ್ಲ ಜನಗಳು, ಅವಾಗ 1 ಲೆವೆಲ್ ವರ್ಗೂ ಇಗ್ನೋರ್ ಮಾಡ್ತೀನಿ. ತುಂಬಾ ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ಪ್ರೊವೋಕ್ ಮಾಡ್ತಾ ಇದಾರೆ ಅಂದಾಗ ಕೋಪ ಬಂದೇ ಬರುತ್ತೆ. ಆಗ ಪಾಪ ಸಾಧು ಪ್ರಾಣಿ ನನ್ ಗಂಡ, ಅವ್ರು ಮಾತ್ರ ಬಲಿ ಆಗ್ತಾರೆ. ಅಲ್ಲ, ಯಾರ ಮೇಲೆ ಕೋಪ ಇದ್ರು ಅವ್ರ ಮೇಲೆ ತೋರಿಸ್ಬಿಡ್ತೀರಾ? ಇನ್ನೇನ್ ಮಾಡೋದು? ಅಯ್ಯೋ
ಪಾಪ. ಅಂದ್ರೆ ಫ್ಯಾಮಿಲಿ ವೈಸ್ ಯಾರ ಮೇಲಾದ್ರೂ ಕೋಪ ಇದ್ರು ನನ್ ಗಂಡ ಒಬ್ರೇ ಪಾಪ ಟಾರ್ಗೆಟ್, ಅವ್ರು ತಗೋತಾರೆ. ಲಕ್ಕಿ ಇನ್ ದ್ಯಾಟ್ ವೇ. ಅದು ಅವ್ರ ಮೊಬೈಲ್ ನ ತೆಗೆದ್ ಬಿಸಾಕ್ಬಿಡ್ತೀನಿ, ಒಂದೊಂದ್ಸತಿ ಲ್ಯಾಪ್ಟಾಪ್ ಓದ್ಬಿಟ್ಟಿದೀನಿ, ಆ ತರದೆಲ್ಲ ಮಾಡ್ಬಿಟ್ಟಿದೀನಿ. ಅದಕ್ಕೆ ಇವಾಗ ಅವ್ರ ಏನ್ ಹೇಳ್ತಂದ್ರೆ, ನನ್ ಮೊಬೈಲ್ ಹಳೇದಾಗ್ಬಿಟ್ಟಿದೆ, ತಗೋ ಹೊಡೆದಾಕ್ಬಿಡು, ನೀನೇ ನಂಗೆ ಹೊಸ ತಂದು ಕೊಡ್ತೀಯ. ಅದು ಮಾಡ್ತೀರಾ? ನಾನು ಹೊಡೆದಾಕ್ತೀನಲ್ಲ ಕೋಪದಲ್ಲಿ, ನಾನೇ ತಂದು ಕೊಡ್ತೀನಿ. 2 ಸತಿ ಮೊಬೈಲ್ ಹೊಡೆದಾಕಿದ್ದೀನಿ, ಇಯರ್ಫೋನ್ಸ್ ಎಲ್ಲ ಹಾಳು ಮಾಡಿದ್ದೀನಿ, ಲ್ಯಾಪ್ಟಾಪ್ ಓದ್ಬಿಟ್ಟಿದ್ದೀನಿ, ನಾನೇ ಹೊಸದೆಲ್ಲ ತಂದು ಕೊಟ್ಟಿದ್ದೀನಿ. ಆಮೇಲೆ ವಾಟ್ ಯು ಫೀಲ್ ಮತ್ತೆ ಮತ್ತೆ ಕೆಲಸ ನಿಮ್ಮನ್ನ ಹುಡ್ಕೊಂಡು ಬರ್ತಿದೆ, ನಿಮ್ಮ ಯಾವ ಕ್ವಾಲಿಟಿಯಿಂದ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಮೇ ಬಿ ದೇವರ ದಯೆ ಒಂದು, ನನ್ನ ಕಡೆಯಿಂದ ಮೇ ಬಿ ಪ್ರೊಫೆಷನಲಿಸಮ್ ಅಂತ ನಾನು ಅನ್ಕೋತೀನಿ. ಐ ಜಸ್ಟ್ ಮೈಂಡ್ ಮೈ ಓನ್ ವರ್ಕ್, ಮೈ ಬಿಸ್ನೆಸ್ ಅಷ್ಟೇ. ಬೇರೆ ಇನ್ಯಾರು ಹೇಗೆ ಏನು ಮಾಡ್ತಾರೆ ನನಗೆ ಅದರಿಂದ ನನಗೇನು ಎಫೆಕ್ಟ್ ಆಗೋದಿಲ್ಲ. ಐ ವಿಲ್ ಬಿ ಮೈ ಓನ್ ಸೆಲ್ಫ್ ಅಷ್ಟೇ. ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತೀನಿ, ನನ್ನ ಟೈಮಿಗೆ ಕರೆಕ್ಟಾಗಿ ನಾನು ಕೆಲಸ ಮಾಡ್ಕೋತೀನಿ. ಆ್ಯಂಡ್ ನೋ ಆ್ಯಟಿಟ್ಯೂಡ್ಸ್ ಎನಿವೇರ್, ಹೆಡ್ ವೇಟ್, ನಥಿಂಗ್ ಆಫ್ ದ್ಯಾಟ್ ಸಾರ್ಟ್. ಐ ಜಸ್ಟ್ ಮೈಂಡ್ ಮೈ ಓನ್ ಬಿಸ್ನೆಸ್. ಪ್ರೊಫೆಷನಲಿಸಮ್ ಮೇ ಬಿ ದಟ್ ಹಸ್ ಗಾಟ್ ಮೀ ವರ್ಕ್. ಓಕೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಯಾಕೆ, ಏನು ರೀಸನ್? ಬಂದು ಹೊಸರಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆ, ಪೋಸ್ಟ್ ಮಾಡಿಬಿಡ್ಬೇಕು ಅಂತ ಯಾವಾಗ ಒಂದು 7-9-10 ಇಯರ್ಸ್ ಬ್ಯಾಕ್. ಅದಾದ್ಮೇಲಿಂದ ಲಾಟ್ ಆಫ್ ಫೇಕ್ ಪೀಪಲ್ ಅಲ್ವಾ, ತುಂಬ ಫೇಕ್ ಪ್ರೊಫೈಲ್ಸ್ ಇರುತ್ತೆ. ಆ್ಯಂಡ್ ಸಮ್ ಆಕ್ವರ್ಡ್ ಮೆಸೇಜಸ್, ಅವ್ರುಗಳು ಪೋಸ್ಟ್ ಮಾಡೋದು, ಕಮೆಂಟ್ಸ್ ಆಗಿರ್ಬೋದು. ಜೆನ್ಯೂನ್ ಆಗಿರೋ ನನಗಿದ್ದಾರೆ ಒಂದು ಸ್ವಲ್ಪ ಜನ ಫಾಲೋವರ್ಸ್ ಇದ್ದಾರೆ, ದೇ ಆರ್ ಆಲ್ ಜೆನ್ಯೂನ್ ಫಾಲೋವರ್ಸ್. ನಾನು ನೋಡ್ಕೊಂಡು ಮಾತ್ರ ನಾನು ಆ್ಯಡ್ ಮಾಡ್ಕೊತೀನಿ, ಇಲ್ಲಾಂದ್ರೆ ಮತ್ತೆ ರಿಪೋರ್ಟ್ ಸ್ಪ್ಯಾಮ್ ಮಾಡ್ಬಿಡ್ತೀನಿ. ನನ್ಗೆ ಐ ಡೋಂಟ್ ಲೈಕ್ ಫೇಕ್ ಪೀಪಲ್, ಐ ಡೋಂಟ್ ಲೈಕ್ ಫೇಕ್ ಮೆಂಟಾಲಿಟಿ ಆಸ್ ವೆಲ್. ಜನರಲಿ ಆಲ್ಸೋ, ನಾಟ್ ಓನ್ಲಿ ಆನ್ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್ ಆ ಥರ ಅಲ್ಲ, ಜನರಲಿ ನನಗೆ ತುಂಬ ಜೆನ್ಯೂನ್ ಆಗಿರೋರು ಮಾತ್ರ ಇಷ್ಟ. ಓಕೆ ಪ್ರೀತಿ ಅವರೇ, ಈಗ ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಏನಾದರೂ ಕೊಡ್ತಾ ಇದ್ದೀರಾ? ನಾನು ಎಲ್ಲದಕ್ಕೂ ಕರೆಕ್ಟಾಗಿ ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಗೊಂದು ಸೀಕ್ರೆಟ್ ಗಿಫ್ಟ್ ಕೊಡ್ತೀವಿ. ಆದರೆ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಆನ್ಸರ್ ಹೇಳಿ. ನಿಮ್ಮ ಫೇವ್ರೆಟ್ ಕೋ ಆಕ್ಟರ್ ಯಾರು? ಡಿಪ್ಲೊಮ್ಯಾಟಿಕ್ ಆಗಿ ಹೇಳ್ಬಿಡ್ತೀನಿ, ಎಲ್ಲರೂ ಅಂತ ಅಷ್ಟೇ. ಬಾಲಿವುಡ್ ಅಥವಾ ಹಾಲಿವುಡ್, ಯಾವುದನ್ನು ಚೂಸ್ ಮಾಡ್ತೀರಾ? 2. ಓನ್ಲಿ ಒನ್? ಬಾಲಿವುಡ್. ಓಕೆ, ನಿಮಗೆ ಒಂದು ಟೈಮ್ ಮೆಷಿನ್ ಇದ್ದು ನಿಮ್ಮ ಹತ್ರ, ನೀವು ಟೈಮಲ್ಲಿ ಹಿಂದೆ ಹೋಗೋ ಸಾಧ್ಯತೆ ಇದ್ದಿದ್ರೆ ಯಾವ ಟೈಮ್ಗೆ ಹೋಗ್ತಾ ಇದ್ರಿ, ಅಥವಾ ಏನನ್ನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ರಿ? ಇರೋದೆಲ್ಲ ಚೆನ್ನಾಗೇ ಇದೆ. ಐ ಜಸ್ಟ್ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಕಾಲೇಜ್ ಡೇಸ್. ಆ ಮೊಮೆಂಟಲ್ಲಿ ಹೋಗ್ಬಿಟ್ಟು ಪಾಸ್ ಆಗಿಬಿಟ್ಟು ಅದರಲ್ಲೇ ನಡ್ಕೊಂಡು ಫುಲ್ ಮಜಾ ಮಾಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ದೆ ಕಾಲೇಜಲ್ಲಿ ಇರುವಾಗ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆ ಮೊಮೆಂಟಲ್ಲಿ ಹೋಗ್ಬಿಟ್ಟು ಜರ್ನಿ ಮಾಡೋಣ ಇನ್ನೊಂದ್ಸತಿ ಅಂತ ಅನ್ಸುತ್ತೆ. ವೆರಿ ನೈಸ್. ನೀವೊಂದು ಮೂವಿಗೆ ಪ್ರೊಡ್ಯೂಸರ್ ಆಗಿ ಆ ಮೂವಿಗೆ ನಾನು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ ನೀವು ನನಗೆ ಚಾನ್ಸ್ ಕೊಡ್ತಾ ಇದ್ರಾ? ದೇವರು ನನಗೆ ಅಷ್ಟು ದುಡ್ಡು ಕೊಡಬೇಕು ಫಸ್ಟ್ ಆಫ್ ಆಲ್, ಒಂದು ಮೂವಿ ಪ್ರೊಡ್ಯೂಸ್ ಮಾಡೋ ಅಷ್ಟು ಇದ್ರೆ. ಆವಾಗ ತನ್ಮ ಇಷ್ಟೇ ಸಣ್ಣ ಇದ್ರೆ ಖಂಡಿತ ತಗೋತೀನಿ, ನಂತರ ದಪ್ಪ ಆಗ್ಬಿಟ್ರೆ ತಗೊಳ್ಳೋದು. ಖಂಡಿತವಾಗ್ಲೂ ನಿಮ್ಮ ಸಿನಿಮಾದಲ್ಲಿ ಮಾಡೋದಕ್ಕಾದ್ರೂ ನಾನು ಇದನ್ನ ಮೇಂಟೈನ್ ಮಾಡೇ ಮಾಡ್ತೀನಿ. ನಾನು ಈ ಅವಾರ್ಡ್ ತಗೋಬೇಕು ಅಂತ ನಿಮಗೆ ಯಾವ್ದು ಆಸೆ ಇದೆ? ಅವಾರ್ಡ್ಸ್ ಬಗ್ಗೆ ನಂಗೆ ಅಷ್ಟೊಂದು ನಂಬಿಕೆನೇ ಇಲ್ಲ ಆ್ಯಕ್ಚುಲಿ. ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ಅದಕ್ಕೆ ಚೆನ್ನಾಗಿರೋ ರೆಕಗ್ನಿಷನ್ ಜನರಿಂದ ಸಿಕ್ಕಿದ್ರೆ ಅಷ್ಟೇ, ಅದೇ ಅವಾರ್ಡ್ ಅಂತ ಅನ್ಕೋತೀನಿ. ನೀವು ಡಯಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಯಾವ ಡಿಶ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀರಿ? ಕಾಲೇಜಲ್ಲಿ ಇವಾಗ ದಿನ ಹೋಗಿ ಬಂದು ಪಾನಿಪುರಿ ತಿಂತಾನೇ ಇರ್ತಿದ್ವಿ. ಇವಾಗ ಅದು ಮಂತ್ಲಿ ಒನ್ಸ್ ಇಲ್ಲ 2 months once ಆ ಥರ ಆಗ್ಬಿಟ್ಟಿದೆ. ತುಂಬಾ ಮಿಸ್ ಮಾಡ್ಕೊತೀನಿ. ಯಾರ ರೋಡಲ್ಲಿ ಹೋಗೋವಾಗ ಅದು ಎಲ್ಲೇ ಇರ್ಬೋದು, ಎಂಥ ಕಚಡ ಏರಿಯಲ್ಲಿ ಪಾನಿಪುರಿ ಮಾರ್ತಾ ಇದ್ರು ನೋಡ್ತೀನಿ, ಅಯ್ಯೋ ಇವರೆಲ್ಲ ತಿನ್ಬಿಡ್ತಾ ಇದಾರಲ್ಲ, ನಾನು ತಿನ್ನಕ್ಕಾಗಲ್ವಲ್ಲ ಅಂತ. ನಿಮ್ಗೇನಾದ್ರೂ ಗಿವನ್ ಅ ಚಾನ್ಸ್ ನೀವು ಯಾವ ಹೀರೋಯಿನ್ ಥರ ಆಗಕ್ಕೆ ಇಷ್ಟಪಡ್ತೀರಾ? ಪ್ರೀತಿ. ಅದು ನನ್ನನ್ನೇ ನಾನು ಸ್ವಲ್ಪ ಪಾಲಿಶ್ ಮಾಡ್ಕೊಂಡು ಸ್ವಲ್ಪ ಲೀನ್ ಆಗಿ ನಾನು ನಂತರನೇ ಇರಕ್ಕೆ ಇಷ್ಟಪಡ್ತೀನಿ. ಸೂಪರ್. ನಿಮ್ಮ ಹಸ್ಬೆಂಡ್ ಹೀರೋ ಆಗಿ ನೀವು ಹೀರೋಯಿನ್ ಆಗೋ ಒಂದು ಚಾನ್ಸ್ ಸಿಕ್ಕಿದ್ರೆ ಆ ಫಿಲಮ್ ನೀವು ಮಾಡ್ತೀರಾ? ರಿಯಲ್ ಲೈಫಲ್ಲಿ ಮಾಡ್ತಾ ಇದೀವಲ್ಲ, ಆದ್ರೆ ಆಕ್ಟ್ ಮಾಡ್ತಾ ಇಲ್ಲ, ಜೀವಿಸ್ತಾ ಇದೀವಿ. ಬಟ್ ಅವ್ರಿಗೆ ಯಾರಾದ್ರೂ ಹೀರೋ ಆಪರ್ಚುನಿಟಿ ಕೊಡೋ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಮಾಡ್ತೀನಿ. ನೀವು ಸಿನಿಮಾ ಮಾಡಿದ್ರೆ ನಿಮ್ಮ ಫೇವ್ರೆಟ್ ಕೋ ಆಕ್ಟರ್ ಯಾರಾಗಿರ್ಬೇಕು? ಅಂದ್ರೆ ನೀವು ಹೀರೋಯಿನ್ ಆಗಿದ್ರೆ ಯಾರು ಹೀರೋ ಆಗಿರ್ಬೇಕು? ಬಾಲಿವುಡ್ ಅಂದಲ್ಲ, ಹೃತಿಕ್ ರೋಷನ್ ಮೈ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್. ಏರ್ಪೋರ್ಟ್ ಅಲ್ಲಿ ಯಾವಾಗಾದ್ರೂ ಓಡಾಡ್ತಾ ಇರ್ತೀನಲ್ಲ, ಅವಾಗಲೂ ಅನ್ಕೋತಾ ಇರ್ತೀನಿ ಎಲ್ಲ ಆಕ್ಟರ್ಸ್ ಕಾಣಿಸ್ತಾರೆ, ಹೃತಿಕ್ ರೋಷನ್ ಒಂದ್ಸತಿನೂ ನೋಡಕ್ ಚಾನ್ಸ್ ಸಿಕ್ಕಿಲ್ವಲ್ಲ, ನೋಡ್ಬೇಕು ಅಂತ. ಓಕೆ, ನೋಡೋಣ ನಮ್ಮ ಕಡೆಯಿಂದ ಕಾಂಟ್ಯಾಕ್ಟ್ ಸಿಗಂಗಿದ್ರೆ. ಹಂಗಿದ್ರೆ ದಿನ ಟಚ್ ಅಲ್ಲಿ ಇರ್ತೀನಿ. ಗುಡ್ ಮಾರ್ನಿಂಗ್ ತನ್ಮೈ, ಗುಡ್ ನೈಟ್ ಅಂತ ದಿನ ಟಚ್ ಅಲ್ಲಿ ಇರ್ತೀನಿ. ಓಕೆ. ಪ್ರೀತಿ ಅವರೇ, ನಿಮ್ಮ ಅನಿಸಿಕೆಗಳನ್ನ, ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
ನೋಡಿ, ನಿಮ್ಮ ಡಯಟ್ ಮೇಂಟೈನ್ ಆಗಬೇಕು, ಎಲ್ಲೂ ಬ್ರೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಫ್ರೂಟ್ಸೇ ನಿಮ್ಗೆ ಇವತ್ತು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಚೀಟ್ ಮಾಡೋಣ ಅನ್ಕೊಂಡು ಚಾಕ್ಲೇಟ್ಸ್ ಕೊಡ್ತೀರಾ ಅನ್ಕೊಂಡು ಚಾಕ್ಲೇಟ್ಸ್ ಕೊಟ್ಟಿಲ್ಲ, ಬಟ್ ಥ್ಯಾಂಕ್ ಯು, ಇದನ್ನು ತಿಂತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದೀಸ್ ಫ್ಲವರ್ಸ್ ಆರ್ ಆಲ್ಸೋ ಫಾರ್ ಯು. ಥ್ಯಾಂಕ್ ಯು, ಬ್ಯೂಟಿಫುಲ್. ಆ್ಯಂಡ್ ಥ್ಯಾಂಕ್ ಯು ತನ್ಮಯ್, ನನ್ನನ್ನು ಇಲ್ಲಿ ಕರೆದು ನನ್ನ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮಗೆ ಹಾಗೂ ನಿಮ್ಮ ಟೀಮಲ್ಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದ ತನ್ಮಯ ಕಶ್ಯಪ್ ಶೋ. ಇವತ್ತು ನಾನು ಇಲ್ಲಿ ಬಂದು ನನ್ನ ಎಕ್ಸ್ಪೀರಿಯನ್ಸಸ್ನೆಲ್ಲ ಶೇರ್ ಮಾಡಿಕೊಂಡೆ. ಹಾಗೆ ಇನ್ನು ತುಂಬ ಜನ ಆರ್ಟಿಸ್ಟ್ಗಳು ಬಂದು ಅವ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ನ, ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸಸ್ ಎಲ್ಲದನ್ನೂ ಶೇರ್ ಮಾಡ್ಕೋತಾರೆ. ನೀವು ಅದನ್ನೆಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್ ಟು ದ ತನ್ಮಯ ಕಶ್ಯಪ್ ಶೋ. A sparkling lime drink with a twist.